ಅಷ್ಟೇ ಮಾತನಾಡುವುದು ಸರಳವಾದ ಉಪದೇಶ. ಧಮ್ಮ ಬಂಧುಗಳೇ, ನಿಮಗೆ ಕೋಪ ಬಂದರೆ ಏನನ್ನು ಮಾಡ್ತೀರಿ ಅಂತೇಳಿ ನನ್ನ ಪ್ರಶ್ನೆ. ವಾಟ್ ಯು ವಿಲ್ ಡೂ ವೆನ್ ಯು ಗೆಟ್ ಆಂಗ್ರಿ? ನಿಮಗೆ ಕೋಪ ಬಂದರೆ ಏನನ್ನು ಮಾಡ್ತೀರಾ? ಭಗವಾನ್ ಬುದ್ಧರ ಕಾಲದಲ್ಲಿ ನಡೆದಂಥ ಘಟನೆ. ಭಗವಾನ್ ಬುದ್ಧರು ಸಾವತಿ ನಗರದ ಜೇತವನದಲ್ಲಿ ನೆಲೆಸಿರುವ ಸಂದರ್ಭದಲ್ಲಿ ಎಲ್ಲ ಕಾಲಘಟ್ಟದಲ್ಲೂ ಕೆಲವರು ಜನರು ಇರ್ತಾರೆ. ಯಾರಿಗಾದ್ರೂ ಜೊತೆ ಜಗಳ ಆಡಿಲ್ಲ ಅಂದರೆ ಅವರಿಗೆ ತಿಂದಿರೋದು ಜೀರ್ಣ ಆಗೋದಿಲ್ಲ. ಜಗಳ ಮಾಡಿದ್ರೆ ಅವ್ರಿಗೆ ಸಂತೋಷ ಆಗುವಂಥ ವ್ಯಕ್ತಿಗಳು ನಾವು ನೋಡಿ. ಆ ಸಾವತಿ ನಗರದಲ್ಲಿ ಆಕ್ರೋಶಕ ಭಾರದ್ವಾಜ ಅನ್ನೋ ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿ ಬೆಳಿಗ್ಗೆ ಎದ್ದು ಯಾರನ್ನಾದ್ರೂ ಜಗಳ ಮಾಡಬೇಕು ಅಂತ ಅವ್ನು ತಯಾರಿ ಮಾಡ್ಕೊಂಡು ಬಂದಿರ್ತಾನೆ. ಯಾರೂ ಸಿಗೋದಿಲ್ಲ. ಸಾವತಿ ನಗರದಿಂದ ಹೊರಗಡೆ ಬರ್ತಾ ಇರುವಾಗ ಜೇತವನದಲ್ಲಿ ಭಗವಾನ್ ಬುದ್ಧರು ಮರದ ಕೆಳಗಡೆ ಧ್ಯಾನ ಮಾಡ್ತಾ ಕೊಡ್ತಿರ್ತಾರೆ. ಈ ಆಕ್ರೋಶಕ ಭಾರದ್ವಾಜ ಏನು ತೀರ್ಮಾನ ಮಾಡ್ತಾನೆ ಅಂದರೆ, ಯಾರೂ ಸಿಕ್ಕಿಲ್ಲ, ಇಲ್ಲಿ ಯಾರೋ ಒಬ್ಬರು ಇದ್ದಾರೆ, ಇವ್ರ ಜೊತೆ ನಾನು ಜಗಳ ಮಾಡಬೇಕು. ಭಗವಾನ್ ಬುದ್ಧರ ಹತ್ರ ಹೋಗ್ತಾರೆ. ನಿಂತ್ಕೊಂಡು ಗಂಟೆಗಟ್ಟಲೆ ಬೈತಾನೆ, ನೀನು ಮಾಯಾವಿ, ನೀನು ಮೋಸಗಾರ, ಸಮಾಜಕ್ಕೆ ನೀನು ಕೆಟ್ಟದ್ದು ಮಾಡ್ತಾ ಇದ್ದಾನೆ. ನಿಮ್ಗೆ ಯಾರಾದರೂ ಬೈದ್ರೆ ನೀವು ಏನನ್ನು ಮಾಡ್ತೀರಿ? ಗಲಾಟೆ ಮಾಡ್ತೀರಿ, ತಿರುಗಿಸಿ ಜಗಳ ಮಾಡ್ತೀರಿ, ಶಕ್ತಿವಂತರಾಗಿದ್ರೆ ಕಾದಾಟ ಮಾಡ್ತೀರಿ. ಆದರೆ ಭಗವಾನ್ ಬುದ್ಧರು ಅವರ ದೇಹ ಮತ್ತು ಮನಸ್ಸಿನ ತುಂಬೆಲ್ಲ ಮೈತ್ರಿಯನ್ನು ಬೆಳೆಸ್ಕೊಂಡಿದ್ರು. ಗೊತ್ತಿತ್ತು ಈ ಆಕ್ರೋಶಕ ಭಾರದ್ವಾಜನಿಗೆ ಅಷ್ಟೊತ್ತು ಬೈದ್ರೆ ಸುಸ್ತಾಗುತ್ತೆ ಅಂತ ಗೊತ್ತಿರುತ್ತೆ. ಭಗವಾನ್ ಬುದ್ಧರು ಮೌನವಾಗಿರ್ತಾರೆ, ಅಲ್ಲಾಡೋದು ಇಲ್ಲ, ಬಾಯಿನೂ ತೆಗೆಯಲ್ಲ, ಕಣ್ಣನ್ನು ತೆಗೆದಿಲ್ಲ, ಧ್ಯಾನ ಮಾಡ್ತಾ ಬಂದಿರ್ತಾರೆ. ಭಗವಾನ್ ಬುದ್ಧರು ಇವ ಬೈದು ಸುಸ್ತಾದ್ಮೇಲೆ ಬುದ್ಧರು ಕೇಳ್ತಾರೆ, ಸ್ನೇಹಿತ. ನೋಡಿ, ಭಗವಾನ್ ಬುದ್ಧರು ಅವ್ರು ಬೈದ್ರೆ ಎಲ್ಲರೂ ಭಗವಾನ್ ಬುದ್ಧರಿಗೆ ಬೈಯದುಂಟ, ಸ್ನೇಹಿತ ಅಂತ ಕರೀತಾರೆ. ಆಕ್ರೋಶಕ ಭಾರದ್ವಾಜನಿಗೆ ಬಹಳ ಬೇಸರವಾಗುತ್ತೆ. ನಾನು ಇಷ್ಟೊತ್ತೆಲ್ಲ ಬೈದು ಇವರು ನನ್ನನ್ನು ಸ್ನೇಹಿತ ಅಂತಾರಲ್ಲ ಅಂತೇಳಿ ಕೈ ಮುಗಿದು ನಿಂತ್ಕೊಂಡು ಬುದ್ಧರು ಕೇಳ್ತಾರೆ, ನಿನ್ನ ಎಲ್ಲ ಪ್ರಶ್ನೆಗಳಿಗೂ, ನಿನ್ನ ಎಲ್ಲ ಆರೋಪಗಳನ್ನು ನೀನೇನು ನನ್ನ ಮೇಲೆ ಮಾಡಿದೆಯೇ ಅದಕ್ಕೆ ಉತ್ತರ ಆಮೇಲೆ ಕೊಡ್ತೇನೆ, ನನ್ನ ಸರಳವಾದ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು. ಆಗ ಆಕ್ರೋಶಕ ಭಾರದ್ವಾಜ ಕೈ ಜೋಡಿಸಿ ಭಗವಾನರೇ ಕೇಳಿ ಅಂತ ಹೇಳಿದಾಗ ಭಗವಾನ್ ಬುದ್ಧರು ಹೇಳ್ತಾರೆ, ಸ್ನೇಹಿತ, ನಿಮ್ಮ ಮನೆಗೆ ಯಾರಾದರೂ ಸ್ನೇಹಿತರು ಸಂಬಂಧಿಕರು ಬಂದರೆ ಏನು ಮಾಡ್ತೀಯಾ? ಆಕ್ರೋಶಕ ಭಾರದ್ವಾಜ ಹೇಳ್ತಾನೆ, ನನ್ನ ಮನೆಗೆ ಯಾರಾದ್ರು ನೆಂಟರು ಸಂಬಂಧಿಕರು ಬಂದರೆ ಅವರಿಗೆ ಒಳ್ಳೆ ಅಡುಗೆನ ಮಾಡಿ ಕೊಡ್ತೇನೆ, ಒಳ್ಳೆ ಭೋಜನವನ್ನು ಕೊಡ್ತೇನೆ. ಬುದ್ಧರು ನಗ್ತಾ ಹೇಳ್ತಾರೆ, ನಿನ್ನ ಮನೆಗೆ ಬಂದಂಥ ನಿನ್ನ ಸ್ನೇಹಿತರು ಸಂಬಂಧಿಕರು ಊಟ ಮಾಡಲಿಲ್ಲ ಅಂದರೆ ಏನಾಗುತ್ತೆ? ಯೋಚನೆ ಮಾಡಿ ಹೇಳ್ತಾನೆ, ನಾನು ಕೊಟ್ಟಂಥ ಊಟ ಅವ್ರು ಮಾಡಲಿಲ್ಲ ಅಂದರೆ ನನಗೆ ವಾಪಸ್ ಉಳ್ಕೊಳ್ಳುತ್ತೆ. ಬುದ್ಧರು ಮುಗುಳ್ನಗೆಯಿಂದ ಹೇಳ್ತಾರೆ, ಸ್ನೇಹಿತ, ಅದು ಹೇಗೆ ನೀನು ಕೊಟ್ಟಂಥ ಊಟ ಮಾಡಿದ್ರೆ ನಿಮಗೆ ಉಳ್ಕೊಳ್ಳುತ್ತೋ, ಅದೇ ರೀತಿ ನೀನು ಇಷ್ಟೊತ್ತು ನನಗೆ ಬೈದಲ್ಲ, ಅದನ್ನು ಯಾವುದೂ ಸ್ವೀಕಾರ ಮಾಡಲಿಲ್ಲ, ಅದೆಲ್ಲ ನಿನಗೆ ಆಯಿತು. ನೀನು ನನಗೆ ಬೈದಲ್ಲ, ಅದೆಲ್ಲ ನಿನ್ನದೇ, ಅದೆಲ್ಲ ನಿನಗೆ ಆಯಿತು ಅಂತ. ಆಗ ಕೈ ಮುಗಿದು ಭಗವಾನರೇ ತಪ್ಪನ್ನು ಮಾಡಿದೆ ಅಂತೇಳಿ ಕಾಲಿಗೆ ನಮಸ್ಕಾರ ಮಾಡಿ ಅವರು ಭಗವಾನ್ ಬುದ್ಧರ ಶಿಷ್ಯರಾದರು. ಇನ್ನೊಂದು ಸರಳವಾದಂಥ ಉಪದೇಶ. ಭಗವಾನ್ ಬುದ್ಧರು ಸಾವತಿ ನಗರದಲ್ಲಿ ನೆಲೆಸಿದ್ದಾಗ ಮಾಲೋಕ್ಯ ಪುತ್ರ ಅನ್ನೊಬ್ಬ ಯುವಕ ಬಂದು ಒಂದು ಪ್ರಶ್ನೆ ಕೇಳ್ತಾನೆ. ಬಹುಶಃ ಈ ಪ್ರಶ್ನೆಗಳು ನಿಮ್ಗೆಲ್ಲರಿಗೂ ಇರುತ್ತೆ ಅಂತ ನಾನು ಭಾವಿಸ್ಕೊಳ್ತೀನಿ. ಆ ಮಾಲೋಕ್ಯ ಪುತ್ರನಿಗೆ ಏನಂತಂದ್ರೆ ಪ್ರಶ್ನೆ, ನನ್ನನ್ನು ಸೃಷ್ಟಿ ಮಾಡಿದಂಥ ಬ್ರಹ್ಮನನ್ನು ತೋರಿಸಿ. ನಾನು ಸೃಷ್ಟಿ ಮಾಡಿದ ದೇವರು ಬ್ರಹ್ಮನನ್ನು ತೋರಿಸಿ. ಬಂದು ಭಗವಾನ್ ಬುದ್ಧರಿಗೆ ನಮಸ್ಕಾರ ಮಾಡಿ ಪ್ರಶ್ನೆನ ಕೇಳಿದಾಗ ಭಗವಾನ್ ಬುದ್ಧರು ಬಹಳ ಸರಳವಾಗಿ ಹೇಳ್ತಾರೆ, ಮಾಲೋಕ್ಯ ಪುತ್ರ, ಯೋಚನೆ ಮಾಡಿ ಹೇಳು, ನಿನ್ನನ್ನು ಸೃಷ್ಟಿ ಮಾಡಿದವರು ಯಾರು? ಅದಕ್ಕೆ ನಾವು ಯುವಕ ಯೋಚನೆ ಮಾಡಿ ಹೇಳ್ತಾನೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಳ್ತಾನೆ, ಭಗವಾನರೇ, ನನ್ನನ್ನು ಸೃಷ್ಟಿ ಮಾಡಿದ್ದು ಬ್ರಹ್ಮ ಅಲ್ಲ, ದೇವರಲ್ಲ, ನನ್ನನ್ನು ಸೃಷ್ಟಿ ಮಾಡಿದ್ದು ನನ್ನ ತಂದೆ ತಾಯಿಗಳು. ಬುದ್ಧರು ಹೇಳ್ತಾರೆ, ಅವರನ್ನು ಸೃಷ್ಟಿ ಮಾಡಿದವರು ಯಾರಪ್ಪ? ಅವರ ತಂದೆ ತಾಯಿಗಳು. ಅವರನ್ನು ಸೃಷ್ಟಿ ಮಾಡಿದವರು ಯಾರು? ಅವರ ತಂದೆ ತಾಯಿ. ಬುದ್ಧರು ಕೇಳ್ತಾರೆ, ಹೇಳಪ್ಪ, ಈಗ ನಿನ್ನನ್ನು ಸೃಷ್ಟಿ ಮಾಡಿದವರು ಯಾರು? ನಿನ್ನನ್ನು ಸೃಷ್ಟಿ ಮಾಡಿದ ಬ್ರಹ್ಮ ಯಾರು ಅಂದಾಗ ಮಾಲೋಕ್ಯ ಪುತ್ರ ಭಗವಾನ್ ಬುದ್ಧರಿಗೆ ಕೈ ನಮಸ್ಕಾರ ಮಾಡಿ ಹೇಳ್ತಾರೆ, ನನ್ನನ್ನು ಸೃಷ್ಟಿ ಮಾಡಿದ ದೇವರು ಬ್ರಹ್ಮ, ನನ್ನ ತಂದೆ ತಾಯಿಗಳು. ಬುದ್ಧರು ಹೇಳ್ತಾರೆ, ಈಗಲೇ ಹೋಗಿ ನಿನ್ನ ತಂದೆ ತಾಯಿಗಳ ಸೇವೆಯನ್ನು ಮಾಡು. ನಿನ್ನ ತಂದೆ ತಾಯಿಗಳು ಬದುಕಿರುವವರೆಗೂ
ಬಲಭುಜದ ಮೇಲೆ ನಿನ್ನ ತಾಯಿಯನ್ನು ಕೂಡಿಸ್ಕೊಂಡು, ಎಡಭುಜದ ಮೇಲೆ ನಿನ್ನ ತಂದೆಯನ್ನು ಕೂಡಿಸ್ಕೊಂಡು, ನಿನ್ನ ತಂದೆ ತಾಯಿಗಳನ್ನ ಇಡೀ ಜಗತ್ತಿಗೆ ರಾಜಧಾನಿಯನ್ನಾಗಿ ಮಾಡಿದ್ರು ಕೂಡ ನಿನ್ನ ತಂದೆ ತಾಯಿಯ ಋಣ ನೀನು ತೀರ್ಸಕ್ಕಾಗಲ್ಲ. ಬದುಕಿರುವವರೆಗೂ ತೀರ್ಸಕ್ಕಾಗಲ್ಲ. ನೀನು ಯಾವಾಗಲೂ ತಂದೆ ತಾಯಿಗಳ ಸೇವೆಯನ್ನು ಮಾಡು ಅಂತ ಹೇಳ್ತಾ, ನಂತರ ಒಂದು ಸಂದರ್ಭದಲ್ಲಿ ಹೇಳ್ತಾರೆ, ಬಹಳ ಸರಳವಾದದ್ದು, 2 ನಿಮಿಷ. ಬಹಳಷ್ಟು ವಿಷಯಗಳಿದೆ, ಇನ್ನು ಮುಂದಿನ ಸಂದರ್ಭದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಭಗವಾನ್ ಬುದ್ಧರು ಮನುಷ್ಯನ ಗುಣಕ್ಕೆ ತಕ್ಕಂತೆ 1ರಿಂದ 10ರವರೆಗೆ ಗುಣವನ್ನ ಇಟ್ಕೊಂಡು ಜನಗಳ ಒಂದು ವಿಂಗಡಣೆ ಈ ರೀತಿ ಇರ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಅದರಲ್ಲಿ ಮನುಷ್ಯರನ್ನ ಮೋಡಗಳಿಗೆ ಹೋಲಿಕೆ ಮಾಡ್ತಾರೆ. ಬಹುಶಃ ಈ ಹೋಲಿಕೆ 4 ರೀತಿಯ ಹೋಲಿಕೆ ಏನಿದೆ ಅದನ್ನ ನಮ್ಮನ್ನು ನಾವು ಅವಲೋಕನ ಮಾಡ್ಕೊಳ್ಳೋಕೆ ಇರುವಂತ ಹೇಳಿಕೆಗಳು, ಅವರ ಉಪದೇಶಗಳು. ಮೊದಲನೇದು ಏನ್ ಹೇಳ್ತಾರೆ ಅಂತಂದ್ರೆ, ಕೆಲವು ಮೋಡಗಳು ಬರ್ತವೆ, ಸಿಡಿಲು ಗುಡುಗು ಮಿಂಚಿನಿಂದ ಆರ್ಭಟ ಮಾಡ್ತವೆ, ಆದರೆ ಮಳೆಯನ್ನು ತರೋದಿಲ್ಲ. ಅದನ್ನ ಯಾರು ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಕೇವಲ ಮಾತನಾಡುವ ಕೆಲಸ ಮಾಡದೇ ಇರೋ ವ್ಯಕ್ತಿಗಳಿಗೆ ಅದನ್ನು ಹೋಲಿಕೆ ಮಾಡ್ತಾರೆ. 2ನೇ ರೀತಿಯ ಮೋಡಗಳು, ಕೆಲವು ಮೋಡಗಳು ಮಿಂಚು ಗುಡುಗು ಸಿಡಿಲು ಇರೋದಿಲ್ಲ, ಬರೀ ಮಳೆಯನ್ನ ತರುತ್ತವೆ. ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಮಾತನಾಡದೆ ಕೆಲಸ ಮಾಡುವವರಿಗೆ ಆ ಮೋಡಗಳನ್ನ ಹೋಲಿಕೆ ಮಾಡ್ತಾರೆ. ಇನ್ನು 3ನೇ ರೀತಿಯದ್ದು, ಕೆಲವು ಮೋಡಗಳು ಬರ್ತವೆ, ಗುಡುಗು ಸಿಡಿಲು ಮಿಂಚಿರುವುದಿಲ್ಲ, ಮಳೆಯನ್ನು ತರುವುದಿಲ್ಲ. ಇದನ್ನು ಯಾರಿಗೆ ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಮಾತನಾಡುವುದೂ ಇಲ್ಲ, ಕೆಲಸವನ್ನು ಮಾಡುವುದಿಲ್ಲ. ಇನ್ನು 4ನೇದು, ಬಹುಶಃ ಈ 4ನೇ ಗುಂಪಿಗೆ ನಾವೆಲ್ಲರೂ ಸೇರ್ಬೇಕಾಗಿದೆ. ಬುದ್ಧರು ಹೇಳ್ತಾರೆ, ಕೆಲವು ಮೋಡಗಳು ಸಿಡಿಲು ಗುಡುಗು ಮಿಂಚಿನಿಂದ ಆರ್ಭಟಿಸುತ್ತಾ ಮಳೆಯನ್ನು ತರುತ್ತವೆ, ಜಗತ್ತಿಗೆ ಒಳಿತನ್ನು ತರುತ್ತವೆ. ಅಂತ ಮೋಡಗಳನ್ನ ಯಾರು ಹೋಲಿಕೆ ಮಾಡ್ತಾರೆ ಅಂತಂದ್ರೆ, ಯಾರು ಮಾತನ್ನ ಆಡಿದಾಗೆ ಕೆಲಸ ಮಾಡುವ, ಮಾತನ್ನು ಆಡುವ ಮತ್ತು ಕೆಲಸವನ್ನು ಮಾಡುವ ವ್ಯಕ್ತಿಗಳನ್ನ ಈ ರೀತಿಯ ಮೋಡಗಳಿಗೆ ಭಗವಾನ್ ಬುದ್ಧರು ಹೋಲಿಕೆ ಮಾಡ್ತಾರೆ. ಹಾಗಾಗಿ ಈ 4ನೇ ರೀತಿಯ ಮೋಡಗಳಂತ ನಾವೆಲ್ಲರೂ ಕೆಲಸ ಮಾಡೋಣ. ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹಾಗೆ ಮತ್ತೆ ಇನ್ನೊಂದು ಮನವಿ, ನಮ್ಮ ಸಾಹೇಬರು ಮನಸ್ಸು ಮಾಡಿದ್ರೆ, ಸರ್ ನೀವು ಮನಸ್ಸು ಮಾಡಿದ್ರೆ ಮುಂದೆ ಇದ್ರ ಜೊತೆಗೆ ಭಗವಾನ್ ಬುದ್ಧರ ಜಯಂತಿ ಜೊತೆಗೆ ಸಾರ್ವತ್ರಿಕ ರಜೆಯನ್ನು ಘೋಷಿಸಬಹುದು. ಭಗವಾನ್ ಬುದ್ಧರು ಹುಟ್ಟಿದ ಈ ದೇಶದಲ್ಲಿ, ಆದರೆ ಎಲ್ಲ 29 ಬೌದ್ಧ ರಾಷ್ಟ್ರಗಳಲ್ಲಿ ಬುದ್ಧ ಜಯಂತಿಗೆ ರಜೆಯ ಜೊತೆಗೆ ಎಲ್ಲ ಹುಣ್ಣಿಮೆ ದಿನಗಳಲ್ಲಿ ರಜೆ. ಹಾಗಾಗಿ ನಮ್ಮ ಸಾಹೇಬರು ಮನಸ್ಸು ಮಾಡಿದ್ರೆ ಖಂಡಿತ ಮುಂದಿನ ವರ್ಷದಲ್ಲಿ ಭಗವಾನ್ ಬುದ್ಧರ ಜಯಂತಿಗೆ ರಜೆಯನ್ನು ಅವರು ಖಂಡಿತ ನಮಗೆ ಕೊಡಿಸ್ತಾರೆ ಅಂತ ಹೇಳ್ತಾ, ಹಾಗೆ ಮತ್ತೊಮ್ಮೆ ಅವರಲ್ಲಿ ಮನವಿ, ಕರ್ನಾಟಕ ರಾಜ್ಯ